ಈ ಅಮೆರಿಕಕ್ಕೆ ಹೊರಟ್ರಿ, ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಅವತ್ತು ನಿರೀಕ್ಷೆನ ವ್ಯಕ್ತಪಡಿಸಿದ್ರಿ ಸಿಎಂ ಬದಲಾವಣೆ ಆಗಲ್ಲ ಅಂತ, ಬಟ್ ಬದಲಾವಣೆ ಆಯಿತು ಸರ್. ಅಲ್ಲಲ್ಲ, ಬದಲಾವಣೆ ಆಗಲ್ಲ ಅಂತ ಹೇಳಿದೆ. ಆದ್ರೂ ಕೂಡ ರೈಡರ್ ಇತ್ತಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಏನು ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ತೇನೆ ಅಂತ. ನನ್ನ ಅಭಿಪ್ರಾಯ ಅವರ ಬದಲಾವಣೆ ಆಗೋದಿಲ್ಲ ಅಂತ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗ್ತದೋ ಅದ್ರ ಪ್ರಕಾರ ನಡೆಯುತ್ತೆ ಅಂತ ಹೇಳಿದ್ದೆ. ಹೌದಲ್ವಾ? ನೀವು ಅರ್ಧ ಹೇಳ್ತೀರಿ, ಇನ್ನು ಅರ್ಧ ಹೇಳೋದಿಲ್ಲ. ನಿರೀಕ್ಷೆ ಆಗೋದಿಲ್ಲ ಅಂತ ನಿರೀಕ್ಷೆ ಇತ್ತು, ಆಗಿದೆ. ಹೈಕಮಾಂಡ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ, ಎಲ್ಲ ಒಪ್ಪಿದಾರಲ್ಲ. ಯಾರ್ದು ಬದಲಾವಣೆ ನೋಡೋಣ, ಸ್ವಲ್ಪ ಕಾಲ ಕಳಿಬೇಕಲ್ಲ. ಈಗ ಹೊಸ ಇದು ಏನಾಗ್ತದೆ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಇರ್ತಕ್ಕಂಥದ್ದೇ ಅಹಿಂದ ಮತದಾರರ ಒಗ್ಗೂಡುವಿಕೆ, ಅವರ ಒಂದು ಒಗ್ಗಟ್ಟಿನ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇರ್ತಕ್ಕಂಥದ್ದು. ಆ ಹಿಂದ ವರ್ಗಗಳನ್ನು ಎಷ್ಟು ಮಟ್ಟಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಪಕ್ಷ ಆಗಲಿ ಸರ್ಕಾರ ಆಗಲಿ ನಡೆಯುತ್ತೆ ಅಂತಕ್ಕಂಥ ಆಧಾರದ ಮೇಲೆ ಮುಂದಿನ ಭವಿಷ್ಯ ತೀರ್ಮಾನ ಆಗ್ತದೆ. ಸಿಎಂ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಏನೆಲ್ಲ ಹುಡುಗರುಗಳಿಗೆ ಪಾಸಸ್ಸು ಎಲ್ಲ ಕೊಡೋದು ಅಂತ ಮಾಡಿದ್ದಾರೆ. ಮತ್ತು ರೈತರಿಗೂ ಕೂಡ ಏನೋ ಎಲ್ಲ ಇದು ಮಾಡ್ತೀನಿ ಅಂತೇಳಿ ನೋಡೋಣ. ಏನೇ ತೀರ್ಮಾನ ಮಾಡಬೇಕಾದ್ರೂ ಅಂತಿಮವಾಗಿ ಆರ್ಥಿಕ ಇಲಾಖೆಯಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಅವರ ಅನುಮೋದನೆ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಅಮೆರಿಕಕ್ಕೆ ಹೊರಟ್ರಿ, ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಅವತ್ತು ನಿರೀಕ್ಷೆನ ವ್ಯಕ್ತಪಡಿಸಿದ್ರಿ ಸಿಎಂ ಬದಲಾವಣೆ ಆಗಲ್ಲ ಅಂತ, ಬಟ್ ಬದಲಾವಣೆ ಆಯಿತು ಸರ್. ಅಲ್ಲಲ್ಲ, ಬದಲಾವಣೆ ಆಗಲ್ಲ ಅಂತ ಹೇಳಿದೆ. ಆದ್ರೂ ಕೂಡ ರೈಡರ್ ಇತ್ತಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಏನು ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ತೇನೆ ಅಂತ. ನನ್ನ ಅಭಿಪ್ರಾಯ ಅವರ ಬದಲಾವಣೆ ಆಗೋದಿಲ್ಲ ಅಂತ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗ್ತದೋ ಅದ್ರ ಪ್ರಕಾರ ನಡೆಯುತ್ತೆ ಅಂತ ಹೇಳಿದ್ದೆ. ಹೌದಲ್ವಾ? ನೀವು ಅರ್ಧ ಹೇಳ್ತೀರಿ, ಇನ್ನು ಅರ್ಧ ಹೇಳೋದಿಲ್ಲ. ನಿರೀಕ್ಷೆ ಆಗೋದಿಲ್ಲ ಅಂತ ನಿರೀಕ್ಷೆ ಇತ್ತು, ಆಗಿದೆ. ಹೈಕಮಾಂಡ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ, ಎಲ್ಲ ಒಪ್ಪಿದಾರಲ್ಲ. ಯಾರ್ದು ಬದಲಾವಣೆ ನೋಡೋಣ, ಸ್ವಲ್ಪ ಕಾಲ ಕಳಿಬೇಕಲ್ಲ. ಈಗ ಹೊಸ ಇದು ಏನಾಗ್ತದೆ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಇರ್ತಕ್ಕಂಥದ್ದೇ ಅಹಿಂದ ಮತದಾರರ ಒಗ್ಗೂಡುವಿಕೆ, ಅವರ ಒಂದು ಒಗ್ಗಟ್ಟಿನ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇರ್ತಕ್ಕಂಥದ್ದು. ಆ ಹಿಂದ ವರ್ಗಗಳನ್ನು ಎಷ್ಟು ಮಟ್ಟಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಪಕ್ಷ ಆಗಲಿ ಸರ್ಕಾರ ಆಗಲಿ ನಡೆಯುತ್ತೆ ಅಂತಕ್ಕಂಥ ಆಧಾರದ ಮೇಲೆ ಮುಂದಿನ ಭವಿಷ್ಯ ತೀರ್ಮಾನ ಆಗ್ತದೆ. ಸಿಎಂ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಏನೆಲ್ಲ ಹುಡುಗರುಗಳಿಗೆ ಪಾಸಸ್ಸು ಎಲ್ಲ ಕೊಡೋದು ಅಂತ ಮಾಡಿದ್ದಾರೆ. ಮತ್ತು ರೈತರಿಗೂ ಕೂಡ ಏನೋ ಎಲ್ಲ ಇದು ಮಾಡ್ತೀನಿ ಅಂತೇಳಿ ನೋಡೋಣ. ಏನೇ ತೀರ್ಮಾನ ಮಾಡಬೇಕಾದ್ರೂ ಅಂತಿಮವಾಗಿ ಆರ್ಥಿಕ ಇಲಾಖೆಯಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಅವರ ಅನುಮೋದನೆ ಇಲ್ಲದೆ ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ಲ.